ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಗಾಲ್ಫ್ನ ಒಂದು ತುಂಬಾನೇ ಇಂಪಾರ್ಟೆಂಟ್ ರೂಲ್ ಬಗ್ಗೆ ಮಾತಾಡೋಣ. ಅದು ರೂಲ್ ನಂಬರ್ 2, ದಿ ಕೋರ್ಸ್ ಅಂದ್ರೆ ಆಟದ ಮೈದಾನ. ಒಬ್ಬ ಕ್ಯಾಡಿಯಾಗಿ ಈ ಕೋರ್ಸಿನ ಪ್ರತಿಯೊಂದು ಭಾಗವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಮತ್ತೆ ಅದರಿಂದ ಪ್ಲೇಯರ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಗಾಲ್ಫ್ ಆಟದಲ್ಲಿ ಒಂದು ಚಿಕ್ಕ ಮಿಸ್ಟೇಕ್ ಆದ್ರೆ ಪೆನಾಲ್ಟಿ ಮಾತ್ರ ದೊಡ್ಡದು. ನಿಜವಾಗ್ಲೂ ಒಬ್ಬ ಕ್ಯಾಡಿಯಾಗಿ ನಮ್ಮ ಮೊದಲ ಕೆಲಸ, ನಮ್ಮ ಅತಿ ದೊಡ್ಡ ಜವಾಬ್ದಾರಿ ಏನಪ್ಪಾ ಅಂದ್ರೆ ನಮ್ಮ ಪ್ಲೇಯರ್ಗೆ ಈ ತರಹದ ಪೆನಾಲ್ಟಿಗಳಿಂದ ತಪ್ಪಿಸೋದು. ಇದಕ್ಕೆ ಕೋರ್ಸ್ ಬಗ್ಗೆ ನಮಗೆ ಪಕ್ಕಾ ನಾಲೆಜ್ ಇರಲೇಬೇಕು. ಸರಿ, ಈ ಟಾಪಿಕ್ನ ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಕ್ಯಾಡಿಯ ಮೊದಲ ಡ್ಯೂಟಿ ಏನು ಅಂತ ನೋಡೋಣ. ಆಮೇಲೆ ಆಟದ 5 ಏರಿಯಾಗಳು ಯಾವುವು, ಏರಿಯಾಗಳು ಓವರ್ಲ್ಯಾಪ್ ಆದ್ರೆ ಏನ್ ಮಾಡಬೇಕು, ಕೋರ್ಸ್ನಲ್ಲಿರೋ ಆಬ್ಜೆಕ್ಟ್ಸ್ ಮತ್ತು ನೋ ಪ್ಲೇ ಝೋನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಕೊನೆಗೆ ಒಂದು ರಿಯಲ್ ಲೈಫ್ ಸಿನಾರಿಯೋ ಮೂಲಕ ಒಂದು ಕ್ರೂಷಿಯಲ್ ಡಿಸಿಷನ್ ಬಗ್ಗೆ ಮಾತಾಡೋಣ. ಹಾಗಿದ್ರೆ ಒಬ್ಬ ಕ್ಯಾಡಿಯ ಫಸ್ಟ್ ಡ್ಯೂಟಿ ಏನು? ಸಿಂಪಲ್, ಕೋರ್ಸ್ನ ಬೌಂಡ್ರಿಗಳನ್ನ ಪಕ್ಕಾ ತಿಳಿದುಕೊಳ್ಳೋದು. ಅಂದ್ರೆ ಔಟ್ ಆಫ್ ಬೌಂಡ್ಸ್ ಲೈನ್ ಎಲ್ಲಿದೆ ಅನ್ನೋದು ನಿಮ್ಗೆ ಕರಾರುವಾಗಿ ಗೊತ್ತಿರಬೇಕು. ಯಾಕಂದ್ರೆ ಬಾಲ್ ಔಟ್ ಆಗಿದೆಯಾ ಅಥವಾ ಇನ್ನಿದೆಯಾ ಅಂತ ಡಿಸೈಡ್ ಮಾಡೋದೇ ಇದ್ರ ಮೇಲೆ. ಸೊ ಈ ನಾಲೆಜ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಮೊದಲನೇದಾಗಿ ಇದು ಸುಮ್ಸುಮ್ನೆ ಪೆನಾಲ್ಟಿ ಬೀಳೋದನ್ನ ತಪ್ಪಿಸುತ್ತೆ. ಎರಡನೇದಾಗಿ ಒಳ್ಳೆ ಡಿಸಿಷನ್ ತಗೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಮುಂದೆ ಯಾವ ತರಹದ ಶಾಟ್ ಆಡ್ಬೋದು ಅನ್ನೋ ಆಪ್ಷನ್ಸ್ ಕೂಡ ಇದರಿಂದಾನೇ ಗೊತ್ತಾಗೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ಲೇಯರ್ಗೆ ನಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ ಅಲ್ವಾ? ಸರಿ, ಈಗ ಕೋರ್ಸ್ನ ಬೇರೆ ಬೇರೆ ಭಾಗಗಳ ಬಗ್ಗೆ ನೋಡೋಣ. ನೋಡಿ, ಒಂದು ಗಾಲ್ಫ್ ಕೋರ್ಸ್ ಅಂದ್ರೆ ಅದು ಒಂದೇ ತರದ ಮೈದಾನ ಅಲ್ಲ. ಅದನ್ನ 5 ಬೇರೆ ಬೇರೆ ಏರಿಯಾಗಳಾಗಿ ವಿಂಗಡಿಸಿದ್ದಾರೆ. ಅಂಡ್ ಪ್ರತಿಯೊಂದು ಏರಿಯಾಗೂ ತನ್ನದೇ ಆದ ರೂಲ್ಸ್ ಇವೆ. ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಹೌದು, ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ. 5. ಯಾವುದೇ ಗಾಲ್ಫ್ ಕೋರ್ಸ್ಗೆ ಹೋದ್ರೂ ಅಲ್ಲಿರೋದು ಈ 5 ಏರಿಯಾಗಳೇ. ಇವುಗಳನ್ನ ಗುರ್ತಿಸೋದನ್ನ ಕಲ್ತ್ಬಿಟ್ರೆ ಸಾಕು, ನಮ್ಮ ಅರ್ಧ ಕೆಲಸ ಸುಲಭವಾದ ಹಾಗೆ. ಸರಿ, ಹಾಗಿದ್ರೆ ಆ 5 ಏರಿಯಾಗಳು ಯಾವುವು? ಮೊದಲನೇದು ದಿ ಜನರಲ್ ಏರಿಯಾ, ಎರಡನೇದು ಟೀಯಿಂಗ್ ಏರಿಯಾ, ಮೂರನೇದು ಪೆನಾಲ್ಟಿ ಏರಿಯಾಗಳು, ನಾಲ್ಕನೇದು ಬಂಕರ್ಗಳು ಮತ್ತು 5ನೇದು ಪುಟಿಂಗ್ ಗ್ರೀನ್. ಓಕೆ, ಈಗ ಒಂದೊಂದಾರಿ ಇವುಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನೋಡಿ, ಈ 5 ಏರಿಯಾಗಳನ್ನು ನಾವು 2 ಭಾಗವಾಗಿ ನೋಡಬಹುದು. ಒಂದು ಕಡೆ ಜನರಲ್ ಏರಿಯಾ, ಇದು ಕೋರ್ಸಿನ ದೊಡ್ಡ ಭಾಗ. ಅಂದರೆ ಫೇರ್ವೇ, ರಫ್ ಇದೆಲ್ಲ ಇದರಲ್ಲೇ ಬರುತ್ತೆ. ಇನ್ನೊಂದು ಕಡೆ ಉಳಿದ 4 ಏರಿಯಾಗಳಿವೆ ಅಲ್ವಾ, ಟೀಯಿಂಗ್ ಏರಿಯಾ, ಪೆನಾಲ್ಟಿ ಏರಿಯಾ, ಬಂಕರ್ ಮತ್ತು ಪುಟ್ಟಿಂಗ್ ಗ್ರೀನ್. ಇವುಗಳನ್ನು ಸ್ಪೆಷಲ್ ಏರಿಯಾಗಳು ಅಂತ ಕರೀತಾರೆ. ಯಾಕಂದ್ರೆ ಬಾಲ್ ಈ ಸ್ಪೆಷಲ್ ಏರಿಯಾಗಳಿಗೆ ಹೋದ ತಕ್ಷಣ ರೂಲ್ಸ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸರಿ, ಇಲ್ಲೊಂದು ಕನ್ಫ್ಯೂಸಿಂಗ್ ಸಿಚುವೇಶನ್ ಬರಬಹುದು. ಏನಪ್ಪಾ ಅಂದ್ರೆ ನಮ್ಮ ಬಾಲ್ ಹೋಗಿ 2 ಏರಿಯಾಗಳ ಬಾರ್ಡರ್ ಮೇಲೆ ನಿಂತುಬಿಟ್ರೆ, ಅಂದ್ರೆ ಸ್ವಲ್ಪ ಜನರಲ್ ಏರಿಯಾದಲ್ಲಿ, ಸ್ವಲ್ಪ ಪೆನಾಲ್ಟಿ ಏರಿಯಾದಲ್ಲಿ, ಆಗ ಏನ್ ಮಾಡೋದು? ಯಾವ ರೂಲ್ ಫಾಲೋ ಮಾಡಬೇಕು? ಹೌದು, ಬಾಲ್ ಹೀಗೆ ಗಡಿಯಲ್ಲಿ ನಿಂತಾಗ ಅದು ಯಾವ ಏರಿಯಾದಲ್ಲಿದೆ ಅಂತ ಹೇಗೆ ಡಿಸೈಡ್ ಮಾಡೋದು? ಇದು ದೊಡ್ಡ ಪ್ರಶ್ನೆ ಅಲ್ವಾ? ಅದೃಷ್ಟವಶಾತು ಗಾಲ್ಫ್ ರೂಲ್ಸ್ನಲ್ಲಿ ಇದಕ್ಕೂ ಒಂದು ಕ್ಲಿಯರ್ ಆದ ಉತ್ತರ ಇದೆ. ಈ ರೂಲ್ನ ಹೆಸರು ಪ್ರಿಯಾರಿಟಿ ರೂಲ್, ಅಂದ್ರೆ ಆದ್ಯತೆಯ ನಿಯಮ. ತುಂಬಾ ಸಿಂಪಲ್. ಒಂದು ವೇಳೆ ಬಾಲ್ 2 ಏರಿಯಾಗಳಲ್ಲಿದ್ರೆ ಯಾವ ಸ್ಪೆಷಲ್ ಏರಿಯಾಗೆ ಹೈಯೆಸ್ಟ್ ಪ್ರಿಯಾರಿಟಿ ಇದೆಯೋ ಬಾಲ್ ಆ ಏರಿಯಾದಲ್ಲೇ ಇದೆ ಅಂತ ನಾವು ಟ್ರೀಟ್ ಮಾಡಬೇಕು. ಹಾಗಿದ್ರೆ ಆ ಪ್ರಿಯಾರಿಟಿ ಆರ್ಡರ್ ಏನು? ನೆನ್ಪಿಟ್ಕೊಳ್ಳಿ, ನಂಬರ್ 1 ಪ್ರಿಯಾರಿಟಿ ಪೆನಾಲ್ಟಿ ಏರಿಯಾಗೆ, ನಂಬರ್ 2 ಬಂಕರ್ಗೆ ಮತ್ತು ನಂಬರ್ 3 ಪುಟ್ಟಿಂಗ್ ಗ್ರೀನ್ಗೆ. ಉದಾಹರಣೆಗೆ, ಒಂದು ಬಾಲ್ ಬಂಕರ್ ಮತ್ತು ಪುಟ್ಟಿಂಗ್ ಗ್ರೀನ್ ಎರಡನ್ನೂ ಟಚ್ ಮಾಡ್ತಿದೆ ಅನ್ಕೊಳ್ಳಿ. ಆಗ ಪ್ರಿಯಾರಿಟಿ ಪ್ರಕಾರ ಬಾಲ್ ಇರೋದು ಬಂಕರ್ನಲ್ಲಿ, ಪುಟ್ಟಿಂಗ್ ಗ್ರೀನ್ನಲ್ಲಿ ಅಲ್ಲ. ಓಕೆ, ಏರಿಯಾಗಳ ಬಗ್ಗೆ ನಮಗೆ ಒಂದು ಐಡಿಯಾ ಬಂತು. ಈಗ ಮುಂದೆ ಹೋಗೋಣ. ಕೋರ್ಸ್ನಲ್ಲಿ ನಮಗೆ ಕಾಣಸಿಗುವ ಕೆಲವು ವಸ್ತುಗಳು ಮತ್ತು ನೋ ಪ್ಲೇ ಝೋನ್ಗಳ ಬಗ್ಗೆ ಮಾತಾಡೋಣ. ನೋಡಿ, ಕೋರ್ಸ್ನಲ್ಲಿರೋ ವಸ್ತುಗಳನ್ನ ನಾವು 2 ಕ್ಯಾಟಗರಿಗೆ ಹಾಕ್ಬೋದು. ಮೊದಲನೇದು ಲೂಸ್ ಇಂಪೆಡಿಮೆಂಟ್ಸ್, ಅಂದ್ರೆ ಒಣಗಿದ ಎಲೆಗಳು, ಸಣ್ಣ ಕಡ್ಡಿಗಳು, ಕಲ್ಲುಗಳು, ಈ ಥರ. ಇವನ್ನ ನಾವು ಯಾವುದೇ ಪೆನಾಲ್ಟಿ ಇಲ್ಲದೆ ತೆಗೆದುಹಾಕ್ಬೋದು. ಇನ್ನೊಂದು ಬೌಂಡ್ರಿ ಆಬ್ಜೆಕ್ಟ್ಸ್, ಅಂದ್ರೆ ಕೋರ್ಸ್ನ ಬೌಂಡ್ರಿ ತೋರಿಸೋ ಕಂಬಗಳು. ನೆನ್ಪಿಡಿ, ಇದನ್ನ ಮುಟ್ಟೋ ಹಾಗಿಲ್ಲ. ಈ 2 ವ್ಯತ್ಯಾಸ ಗೊತ್ತಿದ್ರೆ ಸಾಕು, ಒಂದು ಪೆನಾಲ್ಟಿ ಉಳಿಸಿದ ಹಾಗೆ. ಇನ್ನು ಕೆಲವು ಕಡೆ ನೋ ಪ್ಲೇ ಝೋನ್ ಅಂತ ಬೋರ್ಡ್ ಹಾಕಿರ್ತಾರೆ. ಹೆಸರೇ ಹೇಳೋ ಹಾಗೆ ಆ ಜಾಗದಲ್ಲಿ ಆಡೋ ಹಾಗಿಲ್ಲ ಅಷ್ಟೇ. ಒಂದು ವೇಳೆ ಪ್ಲೇಯರ್ನ ಬಾಲ್ ಅಥವಾ ಅವ್ರು ನಿಲ್ಲೋ ಜಾಗ ಆ ಝೋನ್ ಒಳಗಡೆ ಬಂದ್ರೆ ಅವರು ಕಂಪಲ್ಸರಿ ರಿಲೀಫ್ ತಗೋಬೇಕು. ಅಂದ್ರೆ ಪೆನಾಲ್ಟಿ ಇಲ್ದೆ ಬಾಲ್ನ ಆಚೆ ತಂದು ಡ್ರಾಪ್ ಮಾಡಿ ಆಡಬೇಕು. ಸರಿ, ಇಷ್ಟೊತ್ತು ನಾವು ಥಿಯರಿ ನೋಡಿದ್ವಿ. ಈಗ ಒಂದು ಪ್ರಾಕ್ಟಿಕಲ್ ಸಿನಾರಿಯೋ ನೋಡೋಣ ಬನ್ನಿ. ಇಲ್ಲಿ ಒಬ್ಬ ಕ್ಯಾಡಿಯ ಒಂದು ಚಿಕ್ಕ ನಿರ್ಧಾರ ಪ್ಲೇಯರ್ಗೆ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಕಲ್ಪನೆ ಮಾಡ್ಕೊಳ್ಳಿ,
ನಮ್ಮ ಪ್ಲೇಯರ್ ಒಂದು ಶಾಟ್ ಹೊಡಿತಾರೆ, ಬಾಲ್ ಹೋಗಿ ಪೆನಾಲ್ಟಿ ಏರಿಯಾನ ಮಾರ್ಕ್ ಮಾಡೋಕೆ ಒಂದು ರೆಡ್ ಲೈನ್ ಹಾಕಿರ್ತಾರಲ್ವಾ, ಕರೆಕ್ಟಾಗಿ ಆ ಲೈನ್ ಮೇಲೆ ನಿಂತುಬಿಡುತ್ತೆ. ಈಗ ಹೇಳಿ, ಆ ಬಾಲ್ ಇರೋದು ಜನರಲ್ ಏರಿಯಾದಲ್ಲ ಅಥವಾ ಪೆನಾಲ್ಟಿ ಏರಿಯಾದಲ್ಲ? ಇಲ್ಲಿದಾನೆ ಕ್ಯಾಡಿಯ ನಿಜವಾದ ಟೆಸ್ಟ್ ಶುರುವಾಗೋದು. ರೂಲ್ ಏನ್ ಹೇಳತ್ತೆ ಗೊತ್ತಾ? ತುಂಬಾನೇ ಕ್ಲಿಯರ್ ಆಗಿದೆ. ಬಾಲ್ನ ಒಂದು ಚೂರು ಭಾಗ, ಅಂದ್ರೆ ಒಂದು ಕೂದಲಿನಷ್ಟು ಭಾಗ ಆ ಲೈನ್ನ ಟಚ್ ಮಾಡಿದ್ರೂ ಸಾಕು, ಇಡೀ ಬಾಲ್ ಪೆನಾಲ್ಟಿ ಏರಿಯಾದಲ್ಲೇ ಇದೆ ಅಂತ ಅರ್ಥ. ಹಾಗಿದ್ರೆ ಬಾಲ್ ಪೆನಾಲ್ಟಿ ಏರಿಯಾದಲ್ಲಿದೆ ಅಂತ ಕರೆಕ್ಟಾಗಿ ಹೇಳೋದು ಯಾಕಷ್ಟು ಮುಖ್ಯ? ಯಾಕಂದ್ರೆ ಬಾಲ್ ಪೆನಾಲ್ಟಿ ಏರಿಯಾದಲ್ಲಿದ್ದಾಗ ಪ್ಲೇಯರ್ಗೆ ಕೆಲವು ಸ್ಪೆಷಲ್ ರಿಲೀಫ್ ಆಪ್ಷನ್ಸ್ ಸಿಗುತ್ತೆ. ಅದೇ ಆಪ್ಷನ್ಸ್ ಜನರಲ್ ಏರಿಯಾದಲ್ಲಿ ಸಿಗಲ್ಲ. ಒಬ್ಬ ಕ್ಯಾಡಿಯಾಗಿ ನಾವು ಇದನ್ನ ಸರಿಯಾಗಿ ಗುರುತಿಸಿದರೆ ನಮ್ಮ ಪ್ಲೇಯರ್ಗೆ ಯಾವೆಲ್ಲ ಆಪ್ಷನ್ಸ್ ಇದೆ ಅಂತ ಹೇಳಿ ಅವರಿಗೆ ಬೆಸ್ಟ್ ಡಿಸಿಷನ್ ತಗೊಳ್ಳೋಕ್ಕೆ ಹೆಲ್ಪ್ ಮಾಡ್ಬೋದು. ನೋಡಿ ಎಷ್ಟು ವ್ಯತ್ಯಾಸ ಆಗತ್ತೆ. ಸೊ ಇದನ್ನ ಯಾವಾಗ್ಲೂ ನೆನ್ಪಿಡಿ, ಸರಿಯಾದ ಏರಿಯಾ, ಸರಿಯಾದ ಆಯ್ಕೆ. ನಾವು ಕೋರ್ಸ್ನ ಏರಿಯಾವನ್ನ ಸರಿಯಾಗಿ ಗುರುತಿಸಿದ್ರೆ ಮಾತ್ರ ನಮ್ಮ ಪ್ಲೇಯರ್ ಸರಿಯಾದ ಆಯ್ಕೆಯನ್ನ ಮಾಡಕ್ ಸಾಧ್ಯ. ಇದೇ ಒಬ್ಬ ಒಳ್ಳೆಯ ಕ್ಯಾಡಿಯ ಸೀಕ್ರೆಟ್. ಈ ಚರ್ಚೆ ನಿಮಗೆ ಇಷ್ಟವಾಯಿತು, ಉಪಯುಕ್ತವಾಯಿತು ಅಂತ ಭಾವಿಸ್ತೀನಿ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.